ಸ್ವರಾಜ್ ಉತ್ಸವ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಮೂಲ ಉದ್ದೇಶ ರೈತಾಪಿ ವರ್ಗದ ಜನರಿಗೆ, ಗ್ರಾಮೀಣ ಜನರಿಗೆ ಯಾವ್ಯಾವ ತರ ಎಲ್ಲ ಲಾಭ ಮಾಡ್ಕೋಬಹುದು ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂತ ವಿಶಿಷ್ಟವಾದಂತಹ ಕಾರ್ಯಕ್ರಮ ಇದೆ. ಮಾಹಿತಿ ನೀಡುವಂಥದ್ದು ಒಂದು 106 ಮಳಿಗೆಗಳಿದೆ ಇಲ್ಲಿ. ಒಂದೊಂದು ಮಳಿಗೆನಲ್ಲಿ ಒಂದೊಂದು ತರ ಮಾಹಿತಿಯನ್ನ ರೈತರಿಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ರೈತರು ಗ್ರಾಮೀಣ ಭಾಗದಲ್ಲಿ ನಮ್ಮಲ್ಲಿ ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಇಲ್ಲ ಬರಗಾಲ ಬಂದ್ಬಿಡುತ್ತೆ, ಇಲ್ಲ ಮಳೆ ಹೆಚ್ಚಾಗುತ್ತೆ. ಈ ಹವಾಮಾನ ವೈಪರೀತ್ಯವನ್ನು ತಡೆಯೋದು ಹೇಗೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರೈತರುಗಳಿಗೆ ಆಡಳಿತ ಹೇಗೆ ಸುಧಾರಣೆ ಆಗಬೇಕು, ಪಂಚಾಯತಿಗಳಲ್ಲಿ ನರೇಗಾ ವರ್ಗಗಳಲ್ಲಿ ಅರಣ್ಯವನ್ನು ಯಾವ ರೀತಿ ಹೆಚ್ಚಿಗೆ ಬಳಸ್ಕೊಳ್ಬಹುದು, ಆ ಒಂದು ಕಾನ್ಸೆಪ್ಟ್ ಇದೆ. ಯುವ ಜನರಿಗೆ ಇವಾಗೆಲ್ಲ ಮದ್ಯವ್ಯಸನಿಗಳಾಗ್ತಾ ಇದೆ, ಎಣ್ಣೆ ಕುಡಿಯುವಂಥದ್ದು ಇರ್ಬೋದು, ದಾರಿ ತಪ್ಪುವಂಥದ್ದು ಇರ್ಬೋದು, ಹದಿಹರೆಯದ ಮಕ್ಕಳು, ಅದನ್ನ ಯಾವ ರೀತಿ ತಡೆಯಬಹುದು ಅಂತ ಯುವಕರ ಚಾವಡಿ ಅಂತ ಯುವಕರಿಗೆ ಅವೇರ್ನೆಸ್ ಮಾಡಿರುವಂಥದ್ದು ಸಂಸ್ಥೆಗಳು ಬಂದು ಅರಿವನ್ನು ಮೂಡಿಸ್ತಾ ಇದೆ. ಹೆಣ್ಮಕ್ಳು ಆರೋಗ್ಯದ ಕುರಿತಾಗಿ ಈ ಚಾಮರಾಜನಗರ ಆ ಭಾಗದಲ್ಲ ಹದಿಹರೆಯದಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡುವಂಥದ್ದು, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಇಂಥದ್ದೆಲ್ಲ ಸ್ಟಡಿ ಮಾಡಿ ಈ ಭಾಗದಲ್ಲಿ ಯಾವ ರೀತಿ ಹೆಣ್ಮಕ್ಳು ಆರೋಗ್ಯವನ್ನು ಸುಧಾರಣೆ ಮಾಡಬಹುದು ಅಂತ ಒಂದು ತಂಡ ಒಂದು ಅರಿವನ್ನು ಮೂಡಿಸ್ಕೊಳ್ತಾ ಇದೆ. ಹೆರಿಗೆ ಮಾಡಿಸಬೇಕು ಅಥವಾ ಒಂದು ಸಿಜೇರಿಯನ್ ಸೆಕ್ಷನ್ ಆಪರೇಷನ್ ಅಂದ್ರೆ 50 ಲಕ್ಷ ಖರ್ಚಾಗ್ತದೆ ಖಾಸಗಿ ಆಸ್ಪತ್ರೆಗಳಲ್ಲಿ. ಸರ್ಕಾರಿ ಆಸ್ಪತ್ರೆಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಜನರ ಅಭಿಪ್ರಾಯ ಏನು ಅಂತ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರಗಳೇನು ಅಂತ ಪರಿಹಾರವನ್ನು ಕೆಲಸವನ್ನು ಅನೇಕ ತಂಡಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಯುವ ಜನರನ್ನ ಹೇಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬಹುದು, ಅವರು ಕಂಪ್ಯೂಟರ್ ಶಾಪ್ ಮಾಡ್ಕೊಂಡು ಹೆಣ್ಮಕ್ಳು ಒಂದು ಕ್ರಿಯಾತ್ಮಕವಾಗಿ ಹಪ್ಪಳ ಸಂಡಿಗೆ ಮಾಡಿದ್ರು, ಗುಡಿ ಕೈಗಾರಿಕೆಗಳನ್ನ ವೃದ್ಧಿ ಮಾಡಿ ಯಾವ ರೀತಿ ನಮ್ಮ ಬದುಕನ್ನು ರೂಪಿಸ್ಕೋಬಹುದು. ಒಟ್ಟಾಗಿ ಸ್ವರಾಜ್ ಅನ್ನೋದು ಒಂದು ಗಾಂಧೀಜಿಯವರ ಕಲ್ಪನೆ. ಇದು ಇವತ್ತಿಗೆ ಏನು ಅಮೆರಿಕ ಹೆಚ್ಚಿಗೆ ಟ್ಯಾಕ್ಸ್ ಹಾಕಿ ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಹಾಗಾಗಿ 140 ಕೋಟಿ ಇರುವಂತಹ ಜನಸಂಖ್ಯೆಯಲ್ಲಿ ಬಹುಪಾಲು 70% ಕೃಷಿಕರೇ ಇರೋದ್ರಿಂದ ವಿಶೇಷವಾಗಿ ಮಂಡ್ಯ ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಒಂದು ಕೃಷಿ ಮಾಡುವಂತ ಜನಗಳಿರುವಂತ ಕಡೆಗೆ ಒಂದು ಸ್ವಾವಲಂಬಿಯಾಗಿ ಹೇಗೆ ಬದುಕಬಹುದು, ರೈತರ ಆದಾಯವನ್ನು ಹೇಗೆ ಹೆಚ್ಚಿಗೆ ಮಾಡ್ಕೋಬಹುದು, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಗ್ರಾಮೀಣ ವಿಶೇಷವಾಗಿ ಹಳ್ಳಿಗಳನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು, ಹಳ್ಳಿ ಕಟ್ಟೆ ಇರುತ್ತೆ ಅದನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು, ಅಲ್ಲೊಂದು ಸಂತೆ ಮಳೆನ ಹೇಗೆ ಅಭಿವೃದ್ಧಿ ಮಾಡಬಹುದು, ಸೋಲಾರ್ ಎನರ್ಜಿಯನ್ನು ಪಡ್ಕೊಂಡು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ಬೋದು, ಹಳ್ಳಿ ಪವರ್ ಪಡ್ಕೊಂಡು, ಈ ರೀತಿ 106 ಹೊಸ ಕಲ್ಪನೆಗಳನ್ನ ಬಹುಶಃ ಇದೆಲ್ಲ ನಾವು ಯೂನಿವರ್ಸಿಟಿಗಳಿಗೆ ಕಾಲೇಜ್ಗಳಲ್ಲಿ ಓದ್ತೀವಿ. ಒಬ್ಬ ರೈತಂಗೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದಾರೆ.